ದೃಶ್ಯಂ ಅಲಲೆಗಸಿನ ತಡಿಯಾಲ ತಡಿ ಆಗ್ರಹ ತೇಜಮೈ ರೂಪ ದಾಚಿನ ಸತ್ಯಂ ಪ್ರಾಣ ಪರಾಯಣ ದೀಕ್ಷಾ ಪರ್ವಂ ಅಹೋ ಆರಂಭಂ ಅಧಿಗೋಪರು ನಿಶಬ್ದಂ ಪಗಿಲಿ ಮುಕ್ತಲಂ ತುಂಗ ಭೀಕರ ದೃಶ್ಯಂ ಅಲಲೆಗಸಿನ ತಡಿಯಾಲ ತಡಿ ಆಗ್ರಹ ತೇಜಮೈ ರೂಪ ದಾಚಿನ ಸತ್ಯಂ ಪ್ರಾಣ ಪರಾಯಣ ದೀಕ್ಷಾ ಪರ್ವಂ ಅಹೋ ಆರಂಭಂ ಪ್ರಾಣಪರಾಯಣ ದೀಕ್ಷಾ ಪರ್ವಂ ಅಹೋ ಆರಂಭಂ ಧೀರ 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 ಹೋರಣ ಧೀರ ತೇರ ತೀಸೆ ಮೆರುಗೈರಾದ ಧೀರ 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 ಕೆಂಪೇಗೌಡರು ದೀನದಲಿತರ ಆಶಾಕಿರಣ ನಮ್ಮೆಲ್ಲರ ಸರ್ವೋಚ್ಚ ನಾಯಕ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರ ಅವರ ಇವತ್ತು ಜನ್ಮದಿನದಲ್ಲಿ ನೋಡ್ತಾ ಇದ್ದೀರಾ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಅನನ್ಯ ಸೇವೆ, ಅವ್ರು ಮಾಡಿರ್ತಕ್ಕಂಥ ಜನಾನುರಾಗಿ ಕೆಲಸಗಳು ಅವ್ರನ್ನ ಈ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅವ್ರ ಜನ್ಮದಿನಕ್ಕೆ ಸಹಸ್ರಾರು ಮಠಾಧೀಶರಿಂದ ಹಿಡಿದು ಎಲ್ಲರೂ ಕೂಡ ಶುಭಾಶಯ ಕೊಡ್ತಾರೆ. ಅವರು ಈಗ ಎಲ್ಲ ಬೇರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಜನಗಳು ಹೊಟ್ಟೆವರಿ ಪಡೆದವ್ರೆ. 224 ಕ್ಷೇತ್ರದಲ್ಲಿ ಈ ಥರ ಅಭಿವೃದ್ಧಿ ಅಧಿಕಾರಗಳು ನಮ್ಮ ಕ್ಷೇತ್ರಕ್ಕೆ ಸಿಗಬೇಕಾಗಿತ್ತು ಅಂತ ಎಲ್ಲರೂ ಹೊಟ್ಟೆವರಿ ಪಡ್ತಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಅವರು ರಾಜ್ಯದಲ್ಲಿ ಉತ್ತಮ ಸೇವೆ ಮಾಡಲಿ, ಸಚಿವರಾಗಲಿ, ಅವರ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಇದು ಒಂಥರ ಸುಗ್ಗಿ ಹಬ್ಬ. ಹಸಿರು ನಾಡಲ್ಲಿ ಕಂಡಂಥ ಧೀಮಂತ ನಾಯಕ ನಮ್ಮ ಎಸ್ ಆರ್ ವಿಶ್ವನಾಥ್ ಸಾಹೇಬರು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿ ಇಲ್ಲಿ ನಡೆದಿದ್ದಂಥ ಜನಸಾಗರ ಮತ್ತು ರಕ್ತದಾನ ಶಿಬಿರ ಮತ್ತು ರಸಮಂಜರಿ ಕಾರ್ಯಕ್ರಮ ಮತ್ತು ಈ ಊಟದ ವ್ಯವಸ್ಥೆ ಮತ್ತು ಈ ಜನ ನೋಡಿದ್ರೆ ನಮ್ಮ ಸಾಹೇಬರು ಮುಂದಿನ ದಿನಗಳಲ್ಲಿ CM ಆಗ ಎಲ್ಲ ಲಕ್ಷಣಗಳು ಸಚಿವನ ಎಷ್ಟು ಅಧಿಕಾರ ಬಂದರೆ ಹೇಳೋಕ್ಕೂ ಆಗಲ್ಲ. ಭಗವಂತ ಅವ್ರಿಗೆ ನೆಕ್ಸ್ಟು ಸಚಿವ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಅವ್ರು ಹುಟ್ಟು ಬೇಡ್ಕೊತಾ ಇದ್ದೀವಿ.